ಅರೇಬಿಯನ್ ಪಿಕಲ್ ಮಾಡೋಣ. 2 ಕಪ್ ನೀರು ಹಾಕ್ಕೊಂಡು ಬಿಸಿಗೆ ಇಟ್ಕೋಬೇಕು. 1 ಸ್ಪೂನ್ ಉಪ್ಪು, 1 ಟೇಬಲ್ ಸ್ಪೂನ್ ಸಕ್ಕರೆ ಹಾಕಿದ್ದೀನಿ. ನೀರನ್ನ ಚೆನ್ನಾಗಿ ಕುದಿಸ್ಕೋಬೇಕು. ನಾನು 1 ಸೌತೆಕಾಯಿ ತಗೊಂಡಿದ್ದೀನಿ, ಅದನ್ನ ತೆಳ್ಳಗೆ ಕಟ್ ಮಾಡ್ಕೋಬೇಕು. ಆಮೇಲೆ ಒಂದು ಗಾಜಿನ ಭರಣಿ ಜಾರಲ್ಲಿ ಹಾಕಿಟ್ಕೋಬೇಕು. ಗಾಜಿನ ಜಾರಲ್ಲೇ ಹಾಕಬೇಕು, ಚೆನ್ನಾಗಿರುತ್ತೆ. ಆಮೇಲೆ ಬೆಳ್ಳುಳ್ಳಿ ಹೆಸರು ಒಂದು 5-6, 2 ಹಸಿಮೆಣಸಿನ್ಕಾಯಿ ಸೀಳಿ ಹಾಕಿದ್ದೀನಿ. ಚಿಲ್ಲಿ ಫ್ಲೇಕ್ಸ್ ನಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು, ಜಾಸ್ತಿ ಹಾಕಿದ್ರೆ ಚೆನ್ನಾಗಿರಲ್ಲ ಅದಕ್ಕೆ. ಆಮೇಲೆ ಇದು ಸಬ್ಬಸಿಗೆ ಸೊಪ್ಪು ಒಂದು 2-3 ಕಡ್ಡಿ ಹೀಗೆ ಮುರಿದು, ಎಲೆ ಮಾತ್ರ ಹೀಗೆ ಮುರಿದು ಹಾಕಿದ್ರೆ ಸಾಕು, ಸ್ಮೆಲ್ ಚೆನ್ನಾಗಿರುತ್ತೆ ಅಂತ. ಒಂದಷ್ಟು ಹಾಕಿದರೆ ಸಾಕು, 2-3 ಕಡ್ಡಿ ಅಷ್ಟೆ. ಆಮೇಲೆ ವಿನಿಗರ್ ಒಂದು ಮುಕ್ಕಾಲು ಕಪ್ಪು ವಿನಿಗರ್ ಹಾಕ್ತಾಯಿದ್ದೀನಿ. ಮುಕ್ಕಾಲು ಕಪ್ ವಿನಿಗರ್ ಅದು ಹಾಕಿದ್ಮೇಲೆ ನೀರು ಕುದೀತಾ ಇರುತ್ತಲ್ಲ, ಅದು ಸ್ವಲ್ಪ ಹೊತ್ತು ಕುದ್ಮೇಲೆ ತಣ್ಣಗಾಗಕ್ಕೆ ಇಟ್ಕೋಬೇಕು. ಸ್ವಲ್ಪ ಉಗುರು ಬೆಚ್ಚಗಿನ ನೀರು, ಅಷ್ಟು ಬಿಸಿ ಇದ್ದರೂ ಪರವಾಗಿಲ್ಲ, ಹಾಕ್ಬೋದು. ನಾನಿಲ್ಲಿ ರೋಸ್ಮೇರಿದು ಒಂದು 2-3 ಎಲೆ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಒಣಗಿರೋದಿರೋದು ನನ್ನ ಹತ್ರ, ಹಸಿ ಇದ್ದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಆ ಕುದಿಸಿದ ನೀರನ್ನು ಸ್ವಲ್ಪ ಉಗುರು ಬೆಚ್ಚಗಿರುವಾಗಲೇ ಹಾಕಿ ಚೆನ್ನಾಗಿ ಮುಚ್ಚಿ ಇಟ್ಕೋಬೇಕು. 24 ಗಂಟೆ ಆದರೂ ಮುಚ್ಚಿಟ್ಟಿರಬೇಕು. ಆಮೇಲೆ ಅದನ್ನ ಹೊರಗಡೆನೇ ಇಡಬಾರ್ದು, ಫ್ರಿಜ್ಜಲ್ಲಿಟ್ಟರೆ 1 ವಾರ ಆದರೂ ತಿನ್ಬೋದು. ಒಂಥರ ಸಿಹಿ, ಹುಳಿ, ಖಾರ ತುಂಬ ಚೆನ್ನಾಗಿರುತ್ತೆ. ನೀವೆಲ್ಲ ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗಿರುತ್ತೆ ಅಂತ.